ಹಂಪಿ ಉತ್ಸವ ಮಾಡೇ ಮಾಡ್ತೇವೆ, ಯಾರೋ ಒಬ್ರು ನಾನೇ ದುಡ್ಡು ನೀಡ್ತೀನಿ ಅಂತ ಹೇಳಿದ್ದಾರೆ. ಇಂಥ ದುಡ್ಡನ್ನ ನಾನು ಬಹಳ ನೋಡಿದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿರೋದು. ಹಂಪಿ ಉತ್ಸವವನ್ನ ಮಾಡೇ ಮಾಡ್ತೀವಿ, ನಾನೇ ದುಡ್ಡು ಕೊಟ್ಟು ನನ್ನ ಖರ್ಚಲ್ಲೇ ಮಾಡಿಸ್ತೀನಿ ಅಂತ ಯಾರೋ ಡೈಲಾಗ್ ಹೊಡಿತಾ ಇದ್ರು. ಇಂಥ ಮಾತುಗಳನ್ನ ಬಹಳಷ್ಟು ಕೇಳಿದ್ದೀನಿ ನಾನು ಅನ್ನೋ ರೀತಿಯಾಗಿ ಜನಾರ್ದನ್ ರೆಡ್ಡಿಗೆ ಡಿ.ಕೆ. ಶಿವಕುಮಾರ್ ಟಾಂಗ್ ಕೊಟ್ಟಿರೋದು. ಇಂಥ ದುಡ್ಡನ್ನ ಬಹಳ ನೋಡಿದ್ದೀನಿ ನಾನು ಅನ್ನೋ ರೀತಿಯಾಗಿ ಅವ್ರು ಹೇಳಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿರೋದು ಜನಾರ್ದನ್ ರೆಡ್ಡಿಗೆ. ಯಾರೋ ಒಬ್ರು ನಾನೇ ಖರ್ಚೆಲ್ಲ ನೋಡ್ಕೊಂತೀನಿ, ನನ್ನ ದುಡ್ಡಲ್ಲೇ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಇಂಥ ದುಡ್ಡನ್ನ ನಾನು ಬಹಳ ಕಂಡಿದ್ದೀನಿ ರೀ ಅನ್ನೋ ರೀತಿಯಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಡಿ.ಕೆ. ಶಿವಕುಮಾರ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಮಾಡ್ತೀವಿ, ಹಂಪಿ ಉತ್ಸವ ಮಾಡ್ತೀವಿ. ಸ್ವಲ್ಪ ಕೂಲ್ ಆಗ್ತಾ ಇದೆ, ಬರ ಎಲ್ಲ ಈಗ ಜಸ್ಟ್ ಇದೆ ನಮ್ಮ ಆಫೀಸಲ್ಲಿ. ನೋಡಿ, ಕೆಲವರೆಲ್ಲ ಸುಮ್ಮನೆ ರಾಜಕೀಯದ ಚಟಕ್ಕೆ ಬಿಜೆಪಿಯವರು ನಾನು ಭಿಕ್ಷೆ ಎತ್ತೀನಿ ಅದೆಲ್ಲ ಎಕ್ಸ್ಟಾಷನ್. ಮೊದಲಿಂದನೂ ಅವ್ರು ಯಾರು ಮಾತಾಡ್ತಿದ್ರು ಅವರೆಲ್ಲ ಉಸಿಲಿ ಮಾಡ್ತಾಯಿದ್ರು, ಜನದ ಹತ್ರ ಎಲ್ಲ ಸುಲಿಗೆ ಮಾಡ್ತಾಯಿದ್ರು. ಅದನ್ನು ಮತ್ತೆ ಮಾಡಬೇಕು ಅಂತೇಳಿ ಪ್ರಯತ್ನ. ಯಾರೋ ಒಬ್ಬ ನಾನೇ ದುಡ್ಡು ಕೊಟ್ಬಿಡ್ತೀನಿ ಅಂತ ಹೇಳ್ತೀನಿ. ಪಾಪ ನಾವು ದುಡ್ಡೆಲ್ಲ ನೋಡಿದ್ದೀವಿ, ನಾವೆಲ್ಲ ದುಡ್ಡು ಸರ್ಕಾರನೂ ನೋಡಿದೆ, ಆ ದುಡ್ಡುಗಳನ್ನೆಲ್ಲ ನೋಡಿದೆ. ಸೊ ಎಕ್ಸ್ಟ್ರಾಕ್ಷನ್ಗೆ ಅವಕಾಶ ಕೊಡೋದಿಲ್ಲ. ನಂಬರ್ 1. ನಂಬರ್ 2 ಮಾಡ್ತೀವಿ, ಮಾಡ್ತೀವಿ. ನಡೆದಾಡುವ ದೇವರು ಶ್ರೀ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಶ್ವಾಸಕೋಶದ ಸೋಂಕು ಗಣನೀಯ ಇಳಿಕೆಯನ್ನ ಕಂಡಿದ್ದು ಬಿಪಿ ಕೂಡ ಸ್ಥಿರವಾಗಿದೆ ಅಂತ ಶ್ರೀಗಳ ಆಪ್ತ ವೈದ್ಯರಾಗಿರುವಂತಹ ಡಾಕ್ಟರ್ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಪ್ರೋಟೀನ್ ಅಂಶವು 3.2 ಮಿಲಿಗ್ರಾಂ ಏರಿಕೆಯನ್ನ ಕಂಡಿದ್ದು ರಕ್ತ ಶುದ್ಧೀಕರಣ ಬಳಿಕ ಗಣನೀಯ ಚೇತರಿಕೆ ಕಂಡಿದೆ ಅಂತ ತಿಳಿಸಿದ್ದಾರೆ. ಶಾಂತಮಯ ಆರೋಗ್ಯದಲ್ಲಿ ಸ್ವಲ್ಪ ಗುಣಮಟ್ಟ ಕಾಣಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊತಾ ಇದ್ದಾರೆ. ಮತ್ತು ಇವತ್ತು ಬೆಳಿಗ್ಗೆ ನಾವು ಏನು ರಕ್ತ ಪರೀಕ್ಷೆಗಳು ಇವೆಲ್ಲ ಮಾಡಿದ್ವಲ್ಲ, ಅದರಲ್ಲಿ ಸೋಂಕಿನ ಅಂಶ ಕಮ್ಮಿ ಆಗೋ ಚಾನ್ಸಸ್ಸು ಇದೆ. ಕಮ್ಮಿ ಆಗಿದೆ. ರಕ್ತ ಪರೀಕ್ಷೆಗಳ ಮುಖಾಂತರ ಸ್ವಲ್ಪ ಕಮ್ಮಿ ಆಗಿದೆ. ಕ್ಲಿನಿಕಲ್ಲಿನೂ ನಾವು ಅವ್ರನ್ನ ನೋಡಿದಾಗ, ಮಾತಾಡಿಸಿದಾಗ, ಅವ್ರನ್ನ ಇದು ಮಾಡಿದಾಗ ಎಲ್ಲನೂ ನಾರ್ಮಲ್ ಆಗಿದೆ. ಮೊನ್ನೆ ಏನು ಬಿ ಪಿ ಕಮ್ಮಿ ಆಗಿತ್ತೋ ಅದಕ್ಕೋಸ್ಕರ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೋ, ಇವತ್ತೆಲ್ಲ ಇಂಜೆಕ್ಷನ್ಸು ಸ್ಟಾಪ್ ಮಾಡಿದ್ದೀವಿ. ಮತ್ತು ಬಿ ಪಿ ಎಲ್ಲನೂ ನಾರ್ಮಲ್ಲು ಯಥಾ ರೀತಿ ಅವ್ರದ್ದು ಮೊದಲು ಯಾವ ಥರ ಕಂಡೀಷನ್ ಇರುತ್ತೋ ಆ ಥರನೇ ಇದೆ. ಬಿ ಪಿ, ಪಲ್ಸ್ ರೇಟ್. ಹುಬ್ಬಳ್ಳಿಯಲ್ಲಿ ಸದ್ಯಕ್ಕೆ ಪ್ರತಿಭಟನೆ ಜೋರಾಗಿ ನಡೀತಿದೆ. ಭಾರತ್ ಬಂದ್ ಒಂದು ರೀತಿಯಾಗಿ ಜೋರಾಗಿದೆ. ಸದ್ಯಕ್ಕೆ ನೋಡ್ತಾ ಇದ್ರೆ ನೂರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸದ್ಯಕ್ಕೆ ಕಂಡುಬರ್ತಿರುವಂತಹ ದೃಶ್ಯಗಳು. ಬ್ಯಾನರ್ಗಳನ್ನ ಹಿಡ್ಕೊಂಡು ಬಾವುಟವನ್ನು ಹಾರಿಸ್ತಾ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಅಲ್ಲಿ ಸಾಕಷ್ಟು ಮಹಿಳಾ ಮಣಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಆಶಾ ಕಾರ್ಯಕರ್ತರು, ಅಂಗನವಾಡಿಯಲ್ಲಿ ಕೆಲಸ ಮಾಡುವಂತವರು ಈ ರೀತಿಯಾಗಿ ಸಾಕಷ್ಟು ಜನ ಭಿತ್ತಿ ಪತ್ರಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ಯಾಕೆ ಈ ಮುಷ್ಕರ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಲ್ಲ ರೈತರೇ, ಅಲ್ಲಿ ಹಿಂದಿರುವಂತ ಗಣಮಕ್ಳು ಯಾರು ಕೈ ಹಾಕ್ತವಲ್ರಿ? ಕೇಳಿಸ್ತಾ ಇದೆಯಾ? ಈ ಸಭೆಯ ಅಧ್ಯಕ್ಷತೆಯನ್ನ ಚಿಕನ್ ಜಯಚಂದ್ರ ಅವರು ಈ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಅದು ಅವ್ರನ್ನ ಸ್ವಾಗತವನ್ನ ಮಾಡ್ತೇನೆ. ಚಿಕನ್ ಜಯಚಂದ್ರ